ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನ ಸಪ್ಲಿಮೆಂಟರಿ ಲೆಸನ್ ಮಂಡೇ ಮಾರ್ನಿಂಗ್. ಈ ಒಂದು ಮಂಡೇ ಮಾರ್ನಿಂಗ್ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ. ಮೊದಲಿಗೆ ಈ ಒಂದು PDF ಅನ್ನು ಗಮನಿಸಿದಾಗ ಈ PDF ನಲ್ಲಿ ಮಂಡೇ ಮಾರ್ನಿಂಗ್ನ ಇಂಗ್ಲೀಷ್ ಸಮರಿಯನ್ನು ನೀಡಲಾಗಿದೆ. ಮಂಡೇ ಮಾರ್ನಿಂಗ್ ಈ ಪಾಠದ ಇಂಗ್ಲೀಷ್ನ ಫುಲ್ ಸಮರಿಯನ್ನು ಇಲ್ಲಿ ನೀಡಲಾಗಿದೆ. ನಂತರ ಈ ಪಾಠದ ಪ್ರಶ್ನೋತ್ತರಗಳನ್ನು ನೀಡಲಾಗಿರುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದಾಗ, ಹೌ ಡಿಡ್ ಟಾಮ್ ಫೀಲ್ ಟು ಮಂಡೇ ಮಾರ್ನಿಂಗ್? ಇಲ್ಲಿ ಟಾಮ್ ಫೆಲ್ಟ್ ಮಿಸರೇಬಲ್ ಆನ್ ಮಂಡೇ ಮಾರ್ನಿಂಗ್. ಇಲ್ಲಿ ಇನ್ನೂ ಉತ್ತರವನ್ನು ಸೇರಿಸಿ ಬರೀಬೋದು. ಟಾಮ್ ಫೆಲ್ಟ್ ಮಿಸರೇಬಲ್ ಆನ್ ಮಂಡೇ ಮಾರ್ನಿಂಗ್ ಆಸ್ ಇಟ್ ಆಲ್ವೇಸ್ ಫೌಂಡ್ ಹಿಮ್ ಸೋ ಬಿಕಾಸ್ ಇಟ್ ಸ್ಟಾರ್ಟೆಡ್ ಅನದರ್ ವೀಕ್ ಸ್ಲೋ ಸಫರಿಂಗ್ ಇನ್ ಸ್ಕೂಲ್. ಇಲ್ಲಿ ಸರಿ ಉತ್ತರ ಅಂದರೆ ಈ ಫೆಲ್ಟ್ ಮಿಸರೇಬಲ್ ಆನ್ ಮಂಡೇ ಮಾರ್ನಿಂಗ್, ಇಷ್ಟು ಬರೆದ್ರೂ ನಡೆಯುತ್ತೆ. ನಂತರ ವೈ ಡಿಡ್ ಹಿ ವಾಂಟ್ ಟು ಬಿ ಸಿಕ್? ಟಾಮ್ ವಾಂಟೆಡ್ ಟು ಬಿ ಸಿಕ್ ಟು ಸ್ಟೇ ಹೋಮ್ ಫ್ರಮ್ ಸ್ಕೂಲ್. ಅಂದರೆ ಮನೆಯಲ್ಲೇ ಉಳ್ಕೋಬೇಕು, ಸ್ಕೂಲ್ಗೆ ಹೋಗಬಾರ್ದು ಅಂತ ಅವನು ಸಿಕ್ ಥರ ಆಗಬೇಕು ಅಂತ ಅಂದ್ಕೋತಾನೆ. ವಾಟ್ ಮೇಡ್ ಟಾಮ್ ಥಿಂಕ್ ಈಸ್ ಟೋಯ್? ಟಾಮ್ ರಿಮೆಂಬರ್ಡ್ ದ ಡಾಕ್ಟರ್ ಟೆಲ್ಲಿಂಗ್ ಅಬೌಟ್ ಎ ಸರ್ಟೈನ್ ಥಿಂಗ್ ದಟ್ laid up a patient for 2 or 3 weeks and threatened to make him lose a finger. This made ಟಾಮ್ ಥಿಂಕ್ ಆಫ್ ಹಿಸ್ ಟಾಯ್. ಅಂದರೆ ಅವನು ಕಾಲಿನ ಬೆರಳಿನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾನೆ ಅಂದರೆ, ಒಬ್ಬ ಸಾರಿ ಡಾಕ್ಟರು ಒಬ್ಬ ಪೇಷಂಟ್ಗೆ ಹೇಳ್ತಾ ಇರ್ತಾರೆ, ಆ ಕಾಲಿನ ಒಂದು ಫಿಂಗರ್ ಬೆರಳುಗೆ ಗಾಯ ಆಗಿದೆ, ನೀನು 2-3 ವಾರ ಇಲ್ಲಿ ಇರಬೇಕಾಗುತ್ತೆ ಅಂತದನ್ನ ಹೇಳಿರ್ತಾರೆ. ಅದಕ್ಕಾಗಿ ಅವನು ಅದನ್ನು ಥಿಂಕ್ ಮಾಡ್ತಾನೆ. ವೈ ಡಿಡ್ ಹಿ ಸ್ಟಾರ್ಟ್ ಗ್ರೋನಿಂಗ್? ಈ ಸ್ಟಾರ್ಟೆಡ್ ಗ್ರೋನಿಂಗ್ ವಿತ್ ಕನ್ಸಿಡರಬಲ್ ಸ್ಪಿರಿಟ್ ಸೋ ದಟ್ ಹಿಸ್ ಯಂಗರ್ ಬ್ರದರ್ ಸಿಡ್ ವುಡ್ ಟೇಕ್ ದ ನ್ಯೂಸ್ ಟು ಹಿಸ್ ಆಂಟ್. ನಂತರ 5th ಕ್ವಶನ್, what did he want Sid to do? He wanted Sid to do his aunt about his ailment. Next, 6th question ನೋಡೋದಾದರೆ, was there anything really wrong with his toy? Nothing was wrong with Tom's toy. Did Aunt Polly believe that Tom was really dying? Aunt Polly did not believe that Tom was really dying. What did Aunt Polly do when Tom said his toy was mortified? When Tom said that his toy was mortified, Aunt Polly sank down into a chair and laughed a little, then cried a little. What did he complain of next? Next, he complained of toothache. Nantara 10th question, did Tom's plan finally succeed? Tom's plan did not succeed finally. ನಂತರದ ಪ್ರಶ್ನೆಗಳು ಸಹ ಇಲ್ಲಿ ನೀಡಲಾಗಿದೆ. What did Tom began to investigate? Why? Tom began to investigate the ailments in his body. He detected some slight pain in his stomach, toothache, pain of sore toy, because he wanted to stay at home, not going to school. Why did Tom try not to complain about his loose tooth? Tom kept his complaint about his loose tooth as a reserve for the present. What happened when Tom thought that he had stomach pain? When Tom thought that he had a stomach pain, he had little success. The pain soon grew feeble and died wholly away. How did Aunt Polly pull out Tom's tooth? Aunt Polly tied one end of the silk thread fast to Tom's tooth and with a loop and tied the other to the bedpost. Then she seized the pan of burning coals and suddenly thrust it almost into Tom's face. He jerked back and the tooth hung dangling by the bedpost. Like this, she pulled out Tom's tooth. ವಿದ್ಯಾರ್ಥಿಗಳೇ, ಈ ಒಂದು PDF ಅನ್ನು, ಈ ಕ್ವಶನ್ ಆನ್ಸರ್ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮಾಡಿರ್ತೇನೆ. ಲಿಂಕನ್ನು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳು, ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಲರ್ನ್ ಈಸಿಲಿ ಚಾನಲ್ನಲ್ಲಿ ನೋಡಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.